ಸೊ ನಾಳೆಯಿಂದ ಎದ್ದ ತಕ್ಷಣವೇ ಏನು ಮಾಡಬೇಕು, ಮನಸ್ಸಿಗೆ ಒಂದು ಪ್ರೋಗ್ರಾಮ್. ಎರಡನೇದಾಗಿ ನನ್ನ ಜೀವನದಲ್ಲಿ ಏನಾಗಲು ಆಗಿದರೂ ಒಳ್ಳೆಯದೇ ಆಗುತ್ತದೆ. ಆಸ್ ಯು ಥಿಂಕ್ ಸೋ ಶಾಲ್ ಯು ಬಿಕಮ್ ಅಂತ ಹೇಳ್ತಾರೆ. ನೀವು ಹೇಗೆ ಸಂಕಲ್ಪ ಮಾಡ್ತೀರಿ ಅದರಂತೆ ನಿಮ್ಮ ಜೀವನ ಆಗ್ತದೆ. ನಾನು ಯಾರ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ದು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ? ಯಾರ ಜೊತೆಯಲ್ಲಿ? ನನ್ನ ನಿಜವಾದ ತಂದೆಯ ಜೊತೆಯಲ್ಲಿ ನಾನು ಜೀವನ ಮಾಡ್ತಾ ಇದ್ದೇನೆ. ಪಕ್ಕ ನಿಶ್ಚಯ ಬುದ್ಧಿ ವಿಜಯ. ಗೊತ್ತಾಯ್ತಾ? ನಮ್ಮವ್ರಿಗೆ ಹೇಳಿದರೆ ಅಯ್ಯೋ ಅವ್ರಿಗೆ ಕಾಣಿಸೋದೇ ಇಲ್ಲ, ಇಲ್ಲಿ ಇರ್ತಾರೆ, ನನಗೆ ಗೊತ್ತಿದೆ. ಅವ್ರಿಗೆ ಏನಾದ್ರು ಕಾಣಿಸ್ತಾ ಇರ್ಬೇಕು, ಅವ್ರ ಜೊತೆಲಿ ಇರ್ತಾರೆ, ನಾನು ಇಲ್ಲಿ ಇರಬೇಕಾಗ್ತದೆ. ನೋ. ಬಾಬಾವರ ಮಹಾವಾಕ್ಯ, जब से मैं सृष्टि में आया हूँ तब से मैं मेरे बच्चों के साथ हूँ. ನಾನು ಯಾವಾಗ ಸೃಷ್ಟಿಯಲ್ಲಿ ಬಂದಿದ್ದೇನೆ ಆವಾಗಲಿಂದ ನಾನು ನನ್ನ ಮಕ್ಕಳ ಜೊತೆಯಲ್ಲಿನೇ ಇರ್ತೀನಿ. ಗೊತ್ತಾಯ್ತಾ ಮಕ್ಕಳು? ಹಲೋ, ಮಾತೇ ನನ್ನ ಜೊತೆಲಿ ಇರಲಿಲ್ಲ. ಹಲೋ, ಕೇಳಿದಿರಾ? ಯಾರ ಜೊತೆಲಿ ಇರ್ತಾರೆ? ಯಾರಿರ್ತಾರೆ? ಯಾರು? ಸರ್ವಶಕ್ತಿಮಾನ್, ಆಲ್ಮೈಟಿ ಅಥಾರಿಟಿ, ನನ್ನ ನಿಜವಾದ ತಂದೆ ನನ್ನ ಜೊತೆಯಲ್ಲಿ ಯಾವಾಗಲೂ ಇರುತ್ತಾರೆ. मेरे बच्चे कभी मुझे याद करे मैं हाजिर होता था. ನನ್ನ ಮಕ್ಕಳು ಯಾವಾಗ ನೆನಪು ಮಾಡ್ತಾರಲ್ಲ ನಾನು ಹಾಜರಾಗ್ತೀನಿ. ನಿಮ್ಮ ಮುಂದೆ ಬಂದು ಜಿ ಹಜೂರ್ ಹಾಜಿರ್, ಏನು ಕೆಲಸ ಮಾಡೋದು ಹೇಳಿರ್ತಾರೆ. ಗೊತ್ತಾಯ್ತಾ? ಹಲೋ, ಹಾ, ಯಾರು ಬರ್ತಾರೆ? ನೆನಪು ಮಾಡಿದ್ರೆ ಯಾರು ಬರ್ತಾರೆ? ತದೇವೋ ದೇವರೂಪೋಗಿ ತದೇವ ಚಿತ್ರರೂಪಕ ಅರ್ಕತ್ರಿಭವನಾದ್ಯಂತ ದೇವನಂ ದೇವೋಚಿ. ನನಗೆ ಶರೀರ ಇಲ್ಲ, ನಾನು ಒಬ್ಬನು ಮಾತ್ರ ಶರೀರ ಧಾರಣೆ ಮಾಡುವುದಿಲ್ಲ. ಜನ್ಮ ಮಾಟ ಚಕ್ರದಲ್ಲಿ ನಾನು ಬರುವುದಿಲ್ಲ, ನೀವು ಬರ್ತೀರಿ. बच्चे कभी बाप को मुश्किल आवे, बाप को बुलाओ, बाबा आ जाओ मेरा दोस्त, आकर के मदद करो. बाबा ನಿಮಗೆ ಏನಾದರೂ ಕಷ್ಟ ಬಂದಾಗ ನೀವು ನನ್ನ ಕರೀರಿ, ಕರೆದಾಗ ನಾನು ಬರ್ತೀನಿ. ಬಂದುಬಿಟ್ಟು ನಿಮ್ಮ ಸಮಸ್ಯೆ ಇರೋದಲ್ಲ ಅದು ಪರಿಹಾರ ನಾನು ಮಾಡ್ತೀನಿ. ಆದರೆ ಕರೆಯಬೇಡಿ. ದಿಲ್ ಸೇ ಬಾಪ್ ಕೋ ಬುಲಾನಾ ಹೈ. ಅಂತರಾಳದಿಂದ ಬಾಬಾ ನನಗೆ ಸಹಾಯ ಬೇಕಾಗಿದೆ, ನೀವು ಬರಬೇಕು. ಬಾಬಾ ಬರ್ತಾರೆ. ಎಲ್ಲ ನೋಟ್ ಮಾಡಿ ಇರಬೇಕು. ಕಷ್ಟಕಾಲ ಸಮಯ ಬಂದಾಗ ಆ ಮಗನಿಗೆ ಫೋನ್ ಮಾಡಿ, ಈ ಇವರಿಗೆ ಫೋನ್ ಮಾಡಿದರೆ ಬಾಬಾ ಹೇಳ್ತಾರೆ ನಾನು ಹೋಗ್ತೀನಿ ವಾಪಸ್. ನಿಮಗೆ ಸಮಸ್ಯೆ ಬಂದಾಗ ನಿಮಗೆ ಫಸ್ಟ್ ಯಾರು ನೆನಪು ಬರಬೇಕು? ನೆನಪಿಟ್ಟುಕೊಳ್ಳಿ. ಏನಾದರೂ ಸಮಸ್ಯೆ ಬಂದಾಗ ಫಸ್ಟ್ ಯಾರು ನೆನಪು ಮಾಡಬೇಕು? ನನಗೆ ಅತಿ ಸಮೀಪದಲ್ಲಿ ಇರ್ತಕ್ಕಂಥವ್ರು ಅವರು. ಮೈ ಬಚ್ಚೋಗೆ ದಿಲ್ ಮೇ, ಬಚ್ಚೆ ಮೇರೆ ದಿಲ್ ಮೇ. ಗೊತ್ತಾಯ್ತು? ನಾನು ಮಕ್ಕಳ ಹೃದಯದಲ್ಲಿ, ಮಕ್ಕಳು ನನ್ನ ಹೃದಯ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮನ ಹೃದಯ ಸಿಂಹಾಸನಾಧಿಕಾರಿಗಳಾಗಲು ಸಾಧ್ಯ. ಹೇಳ್ತಾ ಇದ್ರ ಹನ್ನೊಂದರಿಗೆ ಹೇಳ್ತಾ ಇದ್ರಿ. ನೋಟ್ ಬುಕ್ಕಲ್ಲಿ ನೋಟ್ ಮಾಡಿ ಇಡಬೇಕು.
ಯಾರು ಓದಿಸ್ತಾ ಇದ್ರು? ಸರ್ವಜ್ಞನಾದ, ಸರ್ವಶಕ್ತಿವಂತನಾದ, ಜಗದೀಶನಾದ, ಪರಮೇಶ್ವರನಾದ ಪರಮೇಶ್ವರನು ನಮಗೆ ಶಿಕ್ಷಕನ ರೂಪದಲ್ಲಿ ಕೂತ್ಕೊಂಡು ಓದಿಸ್ತಾ ಇರುವಾಗ ನಮ್ಮೆಲ್ಲರ ಕೈಯಲ್ಲಿನೂ ನೋಟ್ ಬುಕ್ಕು ಪೆನ್ನು ಇರಬೇಕು. ಅವರ ಪ್ರತಿ ನಮ್ಮ ಆ ಪೂಜ್ಯ ಭಾವನ, ಅದು ಅಥಾರಿಟಿ, ಎಲ್ಲ ಜ್ಞಾನಗಳ ಸಂಗ್ರಹಣೆ. ಗೊತ್ತಾಯ್ತಾ? ಪರಮಾತ್ಮನು ಬೃಹಸ್ಪತಿ ಅಂತಕ್ಕಂಥ ರೂಪದಲ್ಲಿ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಬೃಹಸ್ಪತಿ ದೇವತೆಗಳ ಟೀಚರ್ ಅಂತದರಲ್ಲಿ ಬರೆಯಲಾಗಿದೆ. ವಾಸ್ತವದಲ್ಲಿ ದೇವತೆಗಳ ಅಲ್ಲ, ದೇವ ಆತ್ಮ ಯಾರಿದ್ದಾರೆ ಇದ್ರು ಅವರ ಟೀಚರ್. ಅವರ ಟೀಚರ್ ಯಾರು? ವೃಕ್ಷಪತಿ ಅಂದರೆ ಬಾಬಾ ಹೇಳ್ತಾರೆ. ವೃಕ್ಷಪತಿ, ಈ ಕಲ್ಪವೃಕ್ಷ ಇದೆಯಲ್ಲ, ಈ ಕಲ್ಪವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನ ನನ್ನತ್ರ ಮಾತ್ರ ಇದೆ. ವೃಕ್ಷಪತಿ ಅವರಲ್ಲಿ ಬೃಹಸ್ಪತಿ ಅಂತ ಬರೆಯಲಾಗಿದೆ. ಆ ಸರ್ವಜ್ಞನಾದ ಪರಮಾತ್ಮ ಬಂದು ನಮಗೆ ಬೋಧಿಸ್ತಾ ಇರುವಾಗ, ಬ್ರಹ್ಮಜ್ಞಾನ ಮತ್ತು ರಾಜವಿದ್ಯೆ ನಮ್ಮನ್ನು ಕಲಿಸ್ತಾ ಇರುವಾಗ ನಾವು ಸಾಧಾರಣ ರೀತಿಯಲ್ಲಿ ಇರಬಾರ್ದು. ಸಮರ್ಪಣ ಭಾವದಿಂದ, ಶ್ರದ್ಧಾ ಭಾವದಿಂದ, ಪೂಜ್ಯ ಭಾವದಿಂದ ನಾವು ಈ ಸರ್ವಶ್ರೇಷ್ಠ ತೀರ್ಥ ಸ್ಥಾನದಲ್ಲಿ ಮತ್ತು ಕೂಡಬೇಕು. ಅವರು ಹೇಳ್ತಾರೆ, मेरा एक ಸೆಂಟರ್ ಬಚ್ಚಿ ತೀರ್ಥ ಸ್ಥಾನ. ಇದು ತೀರ್ಥ ಸ್ಥಾನ ಇದೆ, ನಿಜವಾದ ದೇವಸ್ಥಾನ ಇದೆ. ಸರ್ವಶಕ್ತಿಮಾನಾದ ಪರಮಾತ್ಮನ ಆವಾಹನೆ ಇಲ್ಲಿ ಪದೇ ಆಗ್ತಾ ಇರ್ತದೆ. ಇಲ್ಲಿ ಕೂತ್ಕೊಂಡು ನೀವು ಏನಾದರೂ ಸಂಕಲ್ಪ ಮಾಡಿದ್ರೆ ತದಾಸ್ತು ಅಂತ ತಿಳ್ಕೊಳ್ಳಿ. ಏನಾದರೂ ಸಂಕಲ್ಪ ಮಾಡಿದ್ರೆ ತದಾಸ್ತು. ಪರಮಾತ್ಮನ ಸಾನ್ನಿಧ್ಯ ಇರುವ ಈ ಪೂಜ್ಯ ಸ್ಥಳ ಯಾರಿಗೆಲ್ಲ ಬರೆಯೋದಕ್ಕಾಗ್ತದೆ ಅವರೆಲ್ಲರೂ ಒಂದು ನೋಟ್ಬುಕ್ ಪೆನ್ ಜೊತೆಯಲ್ಲಿ ತಗೊಂಡು ಬಂದು ಕೂತ್ಕೊಂಡು, ನಾವು ಕೇಳುವಾಗ ಏನು ತಿಳ್ಕೊಳ್ತಾರೆ, ನಮಗಿದು ಗೊತ್ತಂತಾರೆ. ಮನೆ ಹೋದಾಗ ಏನಾಗುತ್ತೆ ಗೊತ್ತಾ? ವಂಶ ಬೆಳಗ್ಗೆ ಕ್ಲಾಸ್ ಕೇಳ್ತೀವಿ ಅಲ್ವಾ? ದಿನನಿತ್ಯ ಕೇಳ್ತಾ ಇದ್ವಿ. ಕ್ಲಾಸ್ ಕೇಳೋದಂದ್ರೆ ಮಿನಿಮಮ್ ಒಂದು 5 ಆತ್ಮಗಳಿಗಾದರೂ ನಾವು ಕೇಳಿರ್ತಕ್ಕಂಥ ವಿಚಾರ ಹೇಳ್ತೀರಾ? ನಮ್ಮಲ್ಲಿ ಎಷ್ಟೋ ಸಹೋದರರು ಸಹೋದರಿಯರು ಕ್ಲಾಸಲ್ಲಿ ಬರೋದಕ್ಕೆ ಆಗೋದಿಲ್ಲ, ಅಂಥವರು ತಮಗೆ ಪರಿಚಯ ಇದೆ. ಏನು ಮಾಡಬೇಕು? ಫೋನ್ ಮಾಡಿಬಿಟ್ಟು ಅವರ ಕೈಯಲ್ಲಿ ಹೇಳಬೇಕು, ನೋಡಿ ಬಾಬಾ ಇವತ್ತು ಅಕ್ಕವರೇ ಈ ಪಾಯಿಂಟ್ಗಳಿದ್ದಾರೆ. ಇದು ನಾವು ಅವರಿಗೆ ಹೇಳುವಾಗ ಇದು ನಮ್ಮ ಮನಸ್ಸಲ್ಲಿರಬೇಕಾಗ, ಅದಕ್ಕೆ ಬಾಬಾ ಹೇಳ್ತಾರೆ, ಪಠನ ಅವ್ರು ಪಡಾನ ಓದಬೇಕು ಮತ್ತೆ ಓದಿಸೋದು ಏನಾಯಿತು? ನಾವು ಕ್ಲಾಸ್ ಮಾಡೋದಂತಿಲ್ಲ. ವೈಯಕ್ತಿಕ ರೂಪದಲ್ಲಿ ನಾವು 4 ಜನರಿಗೆ ಬಾಬಾ ಹೇಳಿರ್ತಕ್ಕಂಥ ಮಹಾವಾಕ್ಯ ತಾವು ಹೇಳಿದರೆ ಆ ಹೇಳಿರ್ತಕ್ಕಂಥ ವಿಚಾರ ತಮ್ಮ ಮನಸ್ಸಲ್ಲಿ ಉಳಿದಿರುತ್ತದೆ. ಅದು ನಮ್ಮ ಬೆನಿಫಿಟ್. ಅವರದ್ದು ಸೇವೆ ಆಗ್ತದೆ, ನಮ್ಮದು ಸೇವೆ ಆಗ್ತದೆ. ಜ್ಞಾನ ರಿವೈಸ್ ಮಾಡಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ज्ञान अमृत है, ज्ञान शक्ति है, ज्ञान दवा है, ज्ञान दुआ है, ज्ञान अस्त्र है, ज्ञान शस्त्र है.
ಎಷ್ಟೊಂದು ಉಪಯೋಗಗಳಿದೆ. ಒಂದೊಂದು ಸಂದರ್ಭಗಳಲ್ಲಿ ಒಂದೊಂದು ವಿಚಾರ ನಮಗೆ ಏನದಲ್ಲ ಅವಶ್ಯಕ ಬರ್ತದೆ. ಈ ಲೌಕಿಕ ಜ್ಞಾನ ಯಾವುದು ನಮ್ಮ ಕಲ್ಸಕ್ಕೆ ಬರಲಿಲ್ಲ. ಇದು ಯಥಾರ್ಥ ಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ. ಯಥಾರ್ಥ ವಿದ್ಯಾ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ವಿದ್ಯೆ, ಆಧ್ಯಾತ್ಮಿಕ ಜ್ಞಾನ. ವಿದ್ಯಾಯ ಅಮೃತಂ ಅಷ್ಟುದಯೇ. ವಿದ್ಯಾ ಅಮೃತನ ಸಮಾನ ಇದೆ. ವಿದ್ಯೆ ಪ್ರಾಪ್ತಿ ಮಾಡಿದ ನಂತರ ಅದು ಅಮೃತನ ರೂಪದಲ್ಲಿ ನಾವು ನಿರೋಗಿಗಳಾಗ್ತೀವಿ. ವಿದ್ಯಾಯ ಅಮೃತಂ ಅಷ್ಟುದಯೇ. ಪ್ರಪಂಚದಲ್ಲಿ ಏನು ಜ್ಞಾನ ಸಿಗ್ತದೆ ಅದಕ್ಕೆ ಅವಿದ್ಯಾ ಅಂದರೆ. ಅವಿದ್ಯಾ ಅಂದರೆ ಬರೀ ಉದರ ಪೋಷಣಕ್ಕೋಸ್ಕರ ಮಾತ್ರ ಅಷ್ಟೇ. 4 ದುಡ್ಡು ಸಂಪಾದನೆ ಆಗ್ತದೆ, ಆಮೇಲೆ ಮರು ದಿವಸ ಓಂ ಶಾಂತಿ ಆಗ್ತದೆ. ಆದರೆ ಈ ಜ್ಞಾನ, ಪರಮಾತ್ಮ ಏನು ಜ್ಞಾನ ಕೊಡ್ತಾರೆ ಇದಕ್ಕೆ ಜ್ಞಾನ ಅಂತಾರೆ. ಜ್ಞಾನ ನಾನು ಹೇಳಿದ್ರು ಪರ್ಯಾಯ ಎಷ್ಟೊಂದು ज्ञान धन है, शस्त्र है, अस्त्र है, दवा है, दुआ है, ಎಷ್ಟೊಂದು ಗೊತ್ತಾ ಜ್ಞಾನ. ಯಥಾರ್ಥ ಜ್ಞಾನ ಒಬ್ಬ ಪರಮಾತ್ಮ ಮಾತ್ರ ಕೊಡೋದಕ್ಕೆ ಸಾಧ್ಯ. ಈ ಉಪನಿಷತ್ತು, ವೇದ, ಪುರಾಣ ಅದು ಇವೆಲ್ಲ ಇರೋದಲ್ಲ, ಇದೆಲ್ಲ ಮನುಷ್ಯರು ಬರೆದಿರ್ತಕ್ಕಂಥದ್ದು. ಅವರ ಅನಿಸಿಕೆ ಅನುಸಾರವಾಗಿ, ಅವರ ಅನುಭವ ಅನುಸಾರವಾಗಿ ಇದೆಲ್ಲ ಪುಸ್ತಕಗಳು ಬರೆದಿರ್ತಾರೆ. ಗೀತೆಯನ್ನು ಅದೇ ರೀತಿಯಲ್ಲಿ ಏನಿದೆ ಅವರಿಗೆ, ಅದರಲ್ಲಿ ನಾವು ಯಾರ್ಯಾರು ಆಗಿರ್ಬೋದು ಇದು ಬರೆದಿರೋದು ಅವರು ಬರೆದಿದ್ದಾರೆ. ಎಲ್ಲ ಅಪೂರ್ಣ. ಯಾರಿಗೂ ಅದು ಓದಿದ್ರೆ ಅದರ ತಂದೆ ಸಿಗಲಿಲ್ಲ, ಲಿಂಕ್ ಸಿಗಲಿಲ್ಲ, ಹೇಗೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಎಷ್ಟೊಂದು ವಿಸ್ತಾರದಲ್ಲಿ ಬಾಬಾ ಬಂದು ನಮಗೆ, ಬಾಬಾ ಏನು ಹೇಳ್ತಾರೆ, ಸೃಷ್ಟಿಗೆ ಬೀಜರು बाप और उनके चैतन्य क्रिएशन का ज्ञान समझ कर ज्ञानी बनना है।